ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀನಿ. ಇವತ್ತು ನನ್ನ ಜೊತೆ ಯಾರಿದಾರೆ ಗೊತ್ತಾ ಗೈಸ್? ಇವತ್ತು ಊರಿಗೆ ಬಂದಿದ್ದೀನಿ. ಊರಲ್ಲಿ ಸುಮ್ಮನೆ ಒಂದು ಊರಿಗೆ ಬಂದು ತುಂಬಾ ದಿನ ಆಯ್ತು. ಒಂದು ಸಣ್ಣದಾಗ ಒಂದು ಪಾರ್ಟಿ ಮಾಡೋಣ ಅಂತ ನಾನು ನನ್ನ ತಮ್ಮ ಇಬ್ರು ಸೇರಿ ನಮ್ಮ ಟೆರೇಸ್ ಮೇಲ್ಗಡೆ ಒಂದು ಪಾರ್ಟಿ ಮಾಡ್ತಾ ಇದೀವಿ. ಇವಾಗ ನನ್ನ ತಮ್ಮ ತೋರಿಸ್ತೀನಿ, ನೋಡ್ಕೊಳ್ರಿ ಗೈಸ್. ಇವ್ ನೋಡ್ಕೊಳ್ರಿ, ಇವನ್ ಹೇಳ ಮಚ, ಇವನೇ ನನ್ನ ತಮ್ಮ. ಇವತ್ತು ನಾವು ಇಬ್ರು ಸೇರಿ ಒಂದು ಸುಮ್ಮನೆ ಎಲ್ಲೂ ಹೊರಗಡೆ ಹೋಗ್ಲಿಲ್ಲ. ಸುಮ್ಮನೆ ಏನೋ ಒಂದು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಮಶ್ರೂಮು ಮತ್ತೆ ಪನ್ನೀರು ಏನೇನೋ ಹಾಕಿ ಏನೇನೋ ಮಾಡ್ತಾರೆ, ಅದ್ ತರ ನಾವು ಟ್ರೈ ಮಾಡೋಣ ಅಂತ ಇಬ್ರು ಮಾಡ್ತಾ ಇದೀವಿ. ಇವಾಗ ಅದನ್ನ ಹೇಗ್ ಮಾಡ್ತೀವಿ ಅಂತ ನಿಮ್ಗೂ ತೋರಿಸ್ತೀನಿ. ಇವಾಗ ಏನೇನ್ ತಗೊಂಡಿದೀನಿ ಅದಕ್ಕೆ ಅಂತ ಹೇಳ್ತೀನಿ. ನೋಡಿ ಗಾಯ್ಸ್, ಏನಾನ ತಗೊಂಡಿದೀವಿ, ಏನಾಗತ್ತೆ ಅಂತ ಗೊತ್ತಿಲ್ಲ. ಮಾಡಾದ್ಮೇಲೆ ತೋರಿಸ್ತೀವಿ. ಹಿಂಗೆ ವಿಡಿಯೋ ನೋಡ್ತಾರೆ. ಅದನ್ನ ಯಾವ ತರ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ಬಾಳೆ ಎಲೆ ಇದೆ, ಮತ್ತೆ ಇಲ್ಲಿ ನೋಡಿ ಕೆಬ್ಬೆ ಮಣ್ಣು, ಇಲ್ಲಿ ಸೌದೆ, ಇಲ್ಲಿ ಆಲ್ರೆಡಿ ನನ್ನ ತಮ್ಮ ಒಲೆ ರೆಡಿ ಮಾಡಿಕ್ಕವನೆ. ಎಲ್ಲಾನು ರೆಡಿ ಮಾಡಿದೀವಿ. ಇವಾಗ ಯಾವ ತರ ಮಾಡ್ತೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಾಚ್ ಔಟ್ ಗೈಸ್. ಇವಾಗ ಅದಕ್ಕೆ ಅದನ್ನ ಮಾಡಕ್ಕೆ ಇವಾಗ ನನ್ನ ತಮ್ಮ ಕೆಬ್ಬೆ ಮಣ್ಣು ಕಲಿಸ್ತಾವನೆ. ತಳ ನೀರ್ ಹಾಕಿ ಇವಾಗ ಯಾವ ತರ ಇರ್ಬೇಕು ಗೊತ್ತಾ? ಹಾ, ಏನ್ ಹಂಗೆ ಮುಗಿಸ್ಕೊಳು. ಯಾವ ತರ ಇರ್ಬೇಕಂತಂದ್ರೆ, ಜಾಸ್ತಿ ತೆಳ್ಳಗ್ ಬೇಡ, ಗಟ್ಟಿಗಿರ್ಬೇಕು. ಅದಕ್ಕೆ ಈ ಸುತ್ಬಿಟ್ಟು ಬಾಳೆಲೆಗೆ ಹಾಕ್ಬಿಟ್ಟು ಹಿಂಗ್ ತಟ್ಟಿದ್ರೆ ಈ ಫುಟ್ಬಾಲ್ ತರ ಕಚ್ಕೋಬೇಕು. ಅದಕ್ಕೆ ಆಯ್ತೆ ಆ ತರ ಕಲ್ಸೋದನ್ನ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳೆನೂ ಬೇಡ, ಆ ತರ ಕಲ್ಸ್ಕೊ. ಕಲ್ಸ್ತಾವ್ ಗೈಸ್. ಇದನ್ನ ಕಲ್ಸ್ಬಿಟ್ಟು ಏನಪ್ಪ ಇದನ್ನ ತಿಂತಾರ ಅಂತೆಲ್ಲ ಸೈಕಾಗ್ಬಿಡಿ. ಕಲ್ಸ್ಬಿಟ್ಟು ತೋರಿಸ್ತೀನಿ ಏನಕ್ಕೆ ಇದನ್ನ ಕಲ್ಸಿರೋದು ಅಂತ. ನೋಡ್ತಾ ಇರಿ. ನಾನು ತುಂಬಾ ದಿನ ಆಗೋಯ್ತು ವಿಡಿಯೋಗಳು ಮಾಡಿ, ಟೈಮ್ ಸಿಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಇವಾಗ ಏನೋ ಗೊತ್ತಿಲ್ಲ, ಕಂಟೆಂಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಫೋನ್ ಕಟ್ ಮಾಡೋ, ಸೈಲೆಂಟ್ ಮಾಡ್ಕೊಲ್ಲ ಅಂದ್ರೆ. ಲಾಸ್ಟ್ ವಿಡಿಯೋದಲ್ಲಿ ಏನಾಯ್ತಂದ್ರೆ, ಒಂದ್ 2-3 ವಿಡಿಯೋ ನೋಡ್ಬಿಟ್ಟು ವಿಡಿಯೋಗಳು ಅಷ್ಟೊಂದು ಚೆನ್ನಾಗಿಲ್ಲ, ಏನ್ ಸುಮ್ಮನೆ ಏನಕ್ಕೆ ವಿಡಿಯೋಗಳು ಮಾಡ್ತಾ ಇದೀಯಾ, ಮಾಡೋದ್ ಮಾಡ್ತೀಯ, ಇನ್ನೊಂದ್ ಸ್ವಲ್ಪ ಬೆಟರ್ ಆಗಿ ವಿಡಿಯೋ ಮಾಡು ಅಂತಂದ್ರು. ನಾನು ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟು ವಿಡಿಯೋಗಳು ಕಂಟಿನ್ಯೂ ಮಾಡೋದ್ ನಿಲ್ಸ್ಬಿಟ್ಟಿದ್ದೆ. ಕಂಟಿನ್ಯೂ ಮಾಡ್ಬೇಕಂತ ಇವಾಗ ಏನು ಅನಿಸ್ತಾ ಇಲ್ಲ, ಸುಮ್ಮನೆ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಯೂಟ್ಯೂಬಲ್ಲಿ ಕಂಟಿನ್ಯೂ ವಿಡಿಯೋ ಹಾಕ್ಬೇಕು ಅಂತ ಒಂದು ಕನಸಿದೆ, ಹಾಕ್ತೀನಿ. ಅದು ಯಾವಾಗ ಶುರು ಮಾಡ್ತೀನಿ, ಯಾವಾಗ ಎಂಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡ್ತಾ ಇರಿ ಗೈಸ್. ಇದಕ್ಕೆ ಏನೇನು ಬೇಕು ತಗೊಂಡಿದ್ದೀನಿ ಅಂತಂದ್ರೆ, ಇದನ್ನ ಮಾಡಕ್ಕೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದಾದ್ಮೇಲೆ ಆನಿಯನ್ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಒಂದು ಟೊಮೊಟೊ ತಗೊಂಡಿದ್ದೀನಿ, ಅದಾದ್ಮೇಲೆ ನಿಂಬೆಹಣ್ಣು ತಗೊಂಡಿದ್ದೀನಿ. ಇದು ಮಸಾಲಗಳು ಏನೇನೋ ಗೊತ್ತಲ್ವಾ? ಚಿಕನ್ ಮಸಾಲ, ಆಮೇಲೆ ಇದೇನಿದು ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಬ್ಲ್ಯಾಕ್ ಪೆಪ್ಪರ್, ಕೊರೆಂಡರ್, ಆಮೇಲೆ ಇದು ಪನ್ನೀರ್ನ ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ತಿರ್ಗಾ ಬ್ರೋಕ್ಲಿ ಮತ್ತೆ ಮಶ್ರೂಮ್ನ ಅದನ್ನು ಸ್ವಲ್ಪ ಏನೋ ಬೇಯಿಸ್ಕೊಂಡಿದ್ದೀನಿ. ಲೈಟಾಗಿ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸಕ್ಕೆ ಹೋದ್ರೆ ಎಲ್ಲ ಆಮೇಲೆ ಮೆತ್ತಗಾಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬೇಯಿಸಿದ್ದೀನಿ. ಅದಾದ್ಮೇಲೆ ಇದು ಬಂದು ಮೊಸರು, ನಾಟಿ ಮೊಸರು, ಅದೊಂದು ಲೋಟ ತಗೊಂಡು, ಒಂದು ಲೋಟ ಎಲ್ಲ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಅಷ್ಟು ತಗೊಂಡಿದ್ದೀನಿ. ಅದಾದ್ಮೇಲೆ ಇದು ಮೋಸ್ಟ್ಲಿ ನಾವೆಲ್ಲ ಲೋ ಬಜೆಟ್, ಮನೆಯಿಂದನೇ ಎಣ್ಣೆ ಉಪ್ಪು ಎಲ್ಲ ಇಲ್ಲಿಂದನೇ ತಂದಿರೋದು, ಅದಕ್ಕೆ ಇದನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಇದನ್ನ ಕಟ್ ಮಾಡ್ಕೊತೀನಿ. ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂತ. ಒಂದು ಟೊಮೊಟೊ ಹಾಕಿ, ಜಾಸ್ತಿ ಟೊಮೊಟೊ ಹಾಕ್ಬಿಡಿ, ಆಮೇಲೆ ಹುಳಿ ಬಂದ್ಬಿಡುತ್ತೆ. ನಾನು ಜಾಸ್ತಿ ಅಡುಗೆ ಮಾಡೋದು, ಪಾರ್ಟಿ ಗಿಟ್ಟಿಲೆಲ್ಲ ಜಾಸ್ತಿ ಅಡುಗೆ ಮಾಡಲ್ಲ, ನನ್ನ ತಮ್ಮನೇ ಮಾಡೋದು. ಅವನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಇಷ್ಟೊತ್ಕಲ್ಲ ಜಾಸ್ತಿ ಮಾತಾಡಿ, ನನ್ನ ಕ್ಯಾಮ್ರಾ ಇಲ್ಲ ಅಂದಿದ್ರೆ ನೆಕ್ಸ್ಟ್ ವಿಡಿಯೋಗಳೆಲ್ಲ ಮಾತಾಡ್ತಾನೆ ಗೈಸ್. ಇದು ಫಸ್ಟ್ ವಿಡಿಯೋ ಅಲ್ವಾ, ಅದಕ್ಕೆ ಮಾತಾಡ್ತಾ ಇಲ್ಲ. ವೆಜ್ಜು ಅದಕ್ಕೆ ಎಂಟ್ರಿ ಇಲ್ಲ. ನಾನ್ ವೆಜ್ ಆಗಿದ್ರೆ ಎಂಟ್ರಿ. ನಾನ್ ವೆಜ್ ಆಗಿದ್ರೆ ಮಾತ್ರ ಅವನೇ ಮಾಡೋದು, ನಾನ್ ವೆಜ್ ಆದ್ರೆ ನಾನು ಮಾಡ್ತೀನಿ. ಇದು ಹಸಿಮೆಣಸಿನ್ಕಾಯಿ ಹಾಕಿ ಒಂದೆರಡು. ಜಾಸ್ತಿ ನೀವು ಹೆಂಗ್ ಖಾರ ತಿಂತೀರ ಅದ್ರ ಮೇಲೆ ಡಿಫ್ರೆಂಟ್. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ. ಇದನ್ನೆಲ್ಲ ಹಾಕಿದ್ದೀನಿ. ತೋರಿಸ್ಬಿಡ ಒಂದೊಂದ್ಸಲ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಗೈಸ್. ಇದನ್ನೆಲ್ಲ ಇಷ್ಟು ತಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇದನ್ನ ಆಡ್ ಮಾಡ್ಬಿಡಿ, ಮಶ್ರೂಮ್ನ, ಮಶ್ರೂಮಲ್ಲ ಸಾರಿ, ಪನ್ನೀರ್ನ ಆಡ್ ಮಾಡ್ಬಿಡಿ. ಅದಾದ್ಮೇಲೆ ಇದು ಏನಪ್ಪ ಇದನ್ನ ಹಾಕ್ಬಿಡಿ. ಸ್ವಲ್ಪ ಇದ್ರಲ್ಲೆಲ್ಲ ನೀರು ತೆಗೆದ್ಬಿಡಿ. ನಾನು ನೀರು ತೆಗ್ದಿದ್ದೀನಿ ಆಲ್ರೆಡಿ ಆ್ಯಕ್ಚುಲಿ. ಬಿದ್ದಾಯ್ತು ಗೈಸ್. ಇದನ್ನ ನೀರು ತೆಗೆದ್ಬಿಟ್ಟು ಕೈ ತೊಳೆದಿದ್ದೀನಿ, ಆಯ್ತಾ? ಇದನ್ನು ಹಾಕ್ಬಿಡಿ ಹಿಂಗೆ. ಆಮೇಲೆ ಇಷ್ಟಾಗುತ್ತೆ. ಏನಪ್ಪ ಇದು ಇಷ್ಟು ಇಬ್ಬರೇ ಇಷ್ಟು ತಿಂತಾರ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಾವು ಆ್ಯಕ್ಚುಲಿ ಇನ್ನೂ ಇಬ್ರು ಅವರೇ, ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಅಷ್ಟೇ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇರೋರೆ ಕೆಳಗಡೆ, ಅವ್ರು ವೆಯ್ಟ್ ಮಾಡ್ತಾರೆ ಇದಕ್ಕೆ. ಇದನ್ನು ಹಾಕ್ಬಿಡಿ.
ಆಮೇಲೆ ಮೊಸರು, ಗಟ್ಟಿ ಮೊಸರು ಹಾಕಿ ನೋಡಿ. ಆಮೇಲೆ ತಿರ್ಗಾ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗಾದ್ರೂ ಹಾಕೊಳ್ಳಿ, ಇಲ್ಲ ನಿಮಗೆ ಬಾಯಿಗೆ ಜಾಸ್ತಿ ಉಪ್ಪು ತಿನ್ನೋದ್ರೆ ಉಪ್ಪು ಜಾಸ್ತಿ ತಿನ್ನೋದ್ರೂ ಹಾಕೊಳ್ಳಿ. ನಾನು ಇಷ್ಟ ಆಗ್ತಾ ಇದ್ದೀನಿ ಇವಾಗ. ಸಾಕಲ್ವೇನಾ? ಕರೆಕ್ಟಾಗಿ ಹೇಳೋ, ನನಗೆ ಗೊತ್ತಿಲ್ಲ. ಸಾಕು ಬಿಡು. ಆಮೇಲೆ ಬೇಕಾರೆ ಹಾಕೋವಾ ಸೈಡ್ಸ್ಗೆ, ಸೈಡ್ಗೆ ಹಾಕೊಳ್ಳೋಣ ಬೇಕಾರೆ. ಅದಾದ್ಮೇಲೆ ತಿರ್ಗಾ ಇದೀಗ ಸ್ವಲ್ಪ ಕೈ ತೊಳ್ಕೊ ಬಂದ್ಬಿಡ್ತೀನಿ. ಇವಾಗ ನಮ್ಮ ಮಸಾಲೆ ಐಟಮ್ಗಳು ಲೈಟಾಗಿ ಎಣ್ಣೆ ಹಾಕೊಳ್ಳಿ ನೋಡಿ, ಜಾಸ್ತಿ ಆಮೇಲೆ ಹಾಕ್ತಿದ್ದೀರಿ ಎಣ್ಣೆ. ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ ಇವಾಗ. ಬಾಯಲ್ಲಿ ಹರ್ದಾಕತ್ತೆ ಗೊತ್ತಲ್ಲ, ನಾವು ನಾಟ್ ಇಷ್ಟ ಇಲ್ಲ. ನಿಂಬೆಹಣ್ಣು ಹಾಕ್ಬೇಕು ಗೈಸ್, ಮೇಯ್ನು ನಿಂಬೆಹಣ್ಣು ಟೇಸ್ಟ್ಗೆ. 10 ರೂಪಾಯಿ ಗೈಸ್ ಒಂದು ನಿಂಬೆಹಣ್ಣು ಇದು. ನೀವು ಈ ತರ ಏನು ಇನ್ನೇನು ಕದ್ಕೊಂಡ್ ಅನ್ಕೊಂಡ, ಇಲ್ಲೇ ಇತ್ತಲ್ಲ ಫ್ರಿಜ್ಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಷ್ಟ ಹಾಕಿ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿನೇ ಹಾಕಿ. ನೀವು ನಿಮ್ಮ ಅಣ್ಣ ತಮ್ಮದಿರ ಜೊತೆ ಈ ತರ ಮಾಡ್ತೀರಾ, ಇಲ್ಲ ನಿಮ್ಮ ಅಕ್ಕ ತಂಗಿರ ಜೊತೆ ಆ ತರ, ನಿಮ್ಮ ಅಕ್ಕ ತಂಗಿರ ಜೊತೆ ಏನಾದ್ರು ಈ ತರ ಮಾಡಿ ತಿಂತೀರಾ? ನಾನಂತೂ ನನ್ನ ತಮ್ಮ ಅಂತೂ ಅವಾಗ ನಾನು ಬಂದಾಗಲ್ಲ ಈ ತರ ಮಾಡ್ತಾ ಇರ್ತೀವಿ ಇಬ್ರು. ಏನೋ ಒಂದು ಮಿಸ್ ಆಗೋಯ್ತಲ್ಲ, ಖಾರದ ಪುಡಿ ಟಪ್ಪ ಇಲ್ಲೈತೆ. ಇಲ್ಲ ಐತಿ ಆ ಥರ ಎಲ್ಲ ಆಗೈತಿ. ಈಗ ನೆಕ್ಸ್ಟು ಖಾರದ ಪುಡಿ ಹಾಕ್ಬಿಡಿ. ನಾವು ಸ್ವಲ್ಪ ನನ್ನ ತಮ್ಮ ನಾವೆಲ್ಲ ಖಾರ ತಿನ್ನೋ ಜಾಸ್ತಿ, ಅದಕ್ಕೆ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಗೈಸ್. ಚಿಲ್ಲಿ ಪೌಡ್ರ್ ಅಲ್ಲ, ಮನೇಲಿ ಮಾಡಿರೋಂಥ. ಚಿಲ್ಲಿ ಪೌಡರ್ ಕಾಣಲ್ಲ ಈ ಡಬ್ಬಿಲಿ ಇರೋದು. ಜಾಸ್ತಿ ಹಾಕ್ಬಿಟ್ಟಲು ಸಾರು. ಇದು ಎಣ್ಣೆ ಸತ್ರಕ್ ತಗೋಬರ ಕಾಣಿಸ್ತಾ, ಅಷ್ಟು ದೂರ ಕಾಣಿಸ್ತೈತನೋ? ಕಾಣಿಸ್ತಾ ಇದೆ. ಎಣ್ಣೆ ಹಾಕ್ಬಿಡಿ ಇವಾಗ. ಹತ್ರದಲ್ಲಿ ಸಾಕ್ಬಿಡು. ಎಣ್ಣೆ ಹಾಕ್ಬಿಟ್ಟು ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಡಿ ನೋಡಿ ಗೈಸ್. ಇಷ್ಟೇ ಗೈಸ್, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಆಗುತ್ತೆ ನೋಡಿ ಗೈಸ್, ಈ ಥರ ಎಲ್ಲ ಮಿಕ್ಸ್ ಮಾಡ್ಬೇಕು ಗೈಸ್. ನೋಡಿ ಗೈಸ್, ಇವಾಗ ಅದನ್ನ ಸ್ಟಾರ್ಟಿಂಗ್ ಬೆಂಕಿ ಹಾಕಕ್ಕೆ ಈ ಥರ ಮಾಡ್ಕೊಳ ಅಂತಮ್ಮ ಚಿಕ್ಕಗೆ ಈಗ ಹಾಕ್ತಾನೆ. ಇದು ನನ್ನ ತಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ, ನಾನೇ ಸೌದೆನೆಲ್ಲ ಕಡ್ದಿಟ್ಟಿರೋದು. ಡೌಟು ನಿಮ್ಗೆ ಇವನೇ ಕತ್ತರಿಸದ್ನಾ ಅಂತ. ಇಲ್ಲ, ನಾನೇ ಕತ್ತರಿಸಿರೋದು ಗೈಸ್. ಗಾಳಿ ಬರ್ತಾ ಜಾಸ್ತಿ ಇಲ್ಲಿ ಟೆರೇಸ್ ಮೇಲೆ ನೋಡಿ. ಇಲ್ಲೇ ನಾವು ನಮ್ಮ ಟೆರೇಸ್ ಮೇಲೆ ಹೆಂಗಿದೆ ಗೈಸ್ ನಮ್ಮ ಟೆರೇಸು. ಆ ಕಡೆ ಆಮೇಲೆ ತೋರಿಸ್ತೀನಿ ಮನೆಗಳೆಲ್ಲ ಎಷ್ಟೈತೆ ನಮ್ಮ ಊರಲ್ಲಿ ಅಂತ. ಅವಾಗ ಹಸ್ತಾನ ನನ್ನ ತಮ್ಮ. ಒಂದೇ ಒಂದು ಕಡ್ಡಿಲಿ ಹಸ್ಬಿಟ್ಟ ನನ್ನ ತಮ್ಮ. ಸೇಸಿ ರೂಢಿ ಆಗ್ಬಿಟ್ಟೈತೆ ಅವನಿಗೆ. ನೋಡ್ಕೊಳ್ಳಿ ಇವಾಗ ಒಂಥರ ಫೈರ್ ಕ್ಯಾಂಪ್ ತರ ಹಾಕಿ ನಾನು ನನ್ನ ತಮ್ಮ ಪಾರ್ಟಿ ಮಾಡ್ತಾ ಇರೋದು ಇವತ್ತು. ಪಾರ್ಟಿಲಿ ಇಷ್ಟೇನ ಬೇರೆ ಏನಾದ್ರು ಆಯ್ತಂತ ಕೇಳಕ್ ಹೋಗ್ಬಿಡಿ, ಯಾಕಂತಂದ್ರೆ ನಮ್ಮ ಅವ್ವ ಪುಟ್ನಲ್ಲಿ ಹೊಡೆದ್ ಬಿಡ್ತಾರೆ. ಏನಾದ್ರು ಎಕ್ಸ್ಟ್ರಾ ಏನಾದ್ರು ತಗೊಂಡ್ರೆ ನಮಗೆ ಏನಂತೀವ್ ಲವ್ ಹೇಳವು ಮತ್ತೆ ಇಲ್ಲ. ರಾಮು ಬಾಯ್ಲಿ ನೋಡಿ, ನಮ್ಮನೆ ರಾಮು ಇದು ಗೈಸ್. ನಾನು ಫಸ್ಟು ನಮ್ಮ ಮಾವಂದು ಮಗಂದು ಮತ್ತೆ ಇದೊಂದ್ರದ್ದು ಒಂದು ವಿಡಿಯೋ ಆಯ್ತು, ಅದನ್ನ ಚಾರ್ಲಿ ಸಾಂಗಿಗೆ ಎಡಿಟ್ ಮಾಡ್ಬಿಟ್ಟು ಹಾಕಿದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನನ್ನ ಇದ್ರಲ್ಲೇನೆ, ನನ್ನ ಲೈಫಲ್ಲೇನೆ ನಾನು ಯಾವತ್ತು 1K ವ್ಯೂಸ್ ನೋಡಿರ್ಲಿಲ್ಲ, ಏನಿಲ್ಲ. ಇವಾಗ ಇನ್ಸ್ಟಾದಲ್ಲಿ ಹಾಕಿದೀನಿ 1,000 ಜನ 1,000 ವ್ಯೂಸ್ ಬಂದೈತೆ. ಆದ್ರೆ ನಾನು ಯೂಟ್ಯೂಬಲ್ಲಿ ಇಲ್ಲಿ ತನಕ 400 ಜನ ನೋಡಿರೋದೇ ಹೆಚ್ಚು. ಆದ್ರೆ ಈ ನನ್ನ ರಾಮುನ ಮತ್ತೆ ನನ್ನ ಮಾವನ ಮಗನ್ನ ಇಬ್ಬರು ಹಾಕಿದ್ ಒಂದೇ ದಿನಕ್ಕೆ ಅದು ಕಮ್ಮಿನೇ ಇರ್ಬೋದು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಬಂದ್ರೆ ಅದೇ ಜಾಸ್ತಿ ವ್ಯೂಸು. ಎಷ್ಟು ಅಂತಂದ್ರೆ 1.5K ವ್ಯೂಸ್ ಹೋಗ್ಬಿಟ್ಟಿತ್ತು ಒಂದೇ ದಿನದಲ್ಲಿ. ಅದ್ರ ರೀಲ್ಸ್ ಹಾಕಿದೆ, ಅದು ನೋಡಿ ಇದೇ ರಾಮು ಮತ್ತೆ ಅದು. ಆಯ್ ರಾಮು. ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಥ್ಯಾಂಕ್ ಯು ಕೊಟ್ಬಿಡು. ಥ್ಯಾಂಕ್ಸ್ ಮಚ್ಚ. ಅದ್ರ ಥ್ಯಾಂಕ್ಸ್ ಎಲ್ಲ ಕೊಡ್ತಾನೆ ಅಂತ ಅಮ್ಮ ಕಲ್ಸಿರೋದು ಇದಕ್ಕೆ. ಆಯ್ತು ಬ್ರೋ, ಏನಿಲ್ಲ ನಂತರ. ನಡೆಯೋ ನೋಡ್ಕೊಳ್ಳಿ, ಹಿಂಗಿರ್ತಾನೆ ನಮ್ಮ ರಾಮು. ಇಲ್ಲೇ ನಮ್ಮ ಜೊತೆ ನನ್ನ ತಮ್ಮನ ಜೊತೆನೇ ಇರ್ತಾನೆ ಇವ್ನು ಯಾವಾಗಲೂ. ಇವಾಗ ನನ್ನ ತಮ್ಮ ಬೆಂಕಿ ಹಾಕಾಯ್ತು, ಸಾಕು ಬಿಡು. ಅದನ್ನ ಬಾ, ಇದನ್ನ ಮಾಡ್ಬಿಡೋಣ. ಇವಾಗ ಈ ತರ ಬೆಂಕಿ ಹಾಕೋ ನನ್ನ ತಮ್ಮ. ಒಂಥರ ಚೆನ್ನಾಗೈತೆ ಗೈಸ್. ಯಾವಾಗಲೂ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಯಾವಾಗಲೂ ಒಂದು ದಿನ ಬರ್ತೀವಿ. ಬಿರಿ ಬೆಂಗಳೂರಿಂದ ಬಂದ್ರೆ 1 ದಿನ ಅಥವಾ 2 ದಿನ ಊರಲ್ಲಿ ಅಷ್ಟೇ ಇರೋದು. ಆದ್ರೆ ನನ್ನ ತಮ್ಮನ ಜೊತೆ 2-3 ದಿನ ಇದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ಎಲ್ಲ ಏನೇನೋ ಮಾಡ್ತಾ ಇರ್ತೀವಿ, ಅದಕ್ಕೆ. ಇವಾಗ ನೋಡಿ ಈ ತರ ಮಾಡವನೆ, ಸಾಕು ಬಿಡು. ಇವಾಗ ನೆಕ್ಸ್ಟ್ ಸ್ಟೆಪ್, ಅದನ್ನ ಕಲ್ಸಿಟ್ಟಿದ್ವಲ್ಲ ಅದನ್ನ ಸ್ವಲ್ಪ ರೋಲ್ ಮಾಡ್ಬೇಕು. ಅದನ್ನ ರೋಲ್ ಮಾಡಕ್ ನಾನು ಸಿಲ್ವರ್ ಪೇಪರ್ ಹುಡುಕ್ದೆ, ಅದು ಸಿಗ್ಲಿಲ್ಲ. ಯಾಕಂತಂದ್ರೆ ಅದು ಸ್ವಲ್ಪ ದಪ್ಪದಿತ್ತು. ನಮಗ್ ಬೇಕಾಗಿರೋದು ಎಷ್ಟು ಒಂದ್ ಸ್ವಲ್ಪ, ಅದಕ್ಕೆ ಸಿಲ್ವರ್ ಪೇಪರ್ ಸಿಗ್ಲಿಲ್ಲ ಅಂದ್ಬಿಟ್ಟು ಕೆಬ್ಬೆ ಮಣ್ಣು ತರಿಸಿರೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನೆಲ್ಲ ಸೆಟಪ್ ಮಾಡ್ಕೊಂಡಿದೀವಿ ಹಿಂಗೆ. ನೀವು ಇದಕ್ಕಿಂತ ಬಾಳೆ ಎಲ್ಲಕ್ಕಿಂತ ಇನ್ನೂ ಸ್ವಲ್ಪ ಬೆಟರ್ ಅಂತಂದ್ರೆ
ಸಿಲ್ವರ್ ಫೈಲ್ ತಗೊಬಿಡಿ, ಅದು ಬೆಸ್ಟ್ ಆಪ್ಷನ್ನು. ನೋಡಿ ಇದನ್ನ ಈ ತರ ರೋಲ್ ಮಾಡ್ಬಿಡಿ ಗೈಸ್. ಅಯ್ಯೋ ಹೊಡೆದೋಯ್ತೈತೆ ಕಣ ಬಾಲೆಯಲ್ಲೆಲ್ಲೋ. ಇರಲಿ ಪರವಾಗಿಲ್ಲ, ಹೊಡೆದೋದ್ರೂ ಒಂದು 2-3 ಲೇಯರ್ ಹಾಕ್ಬಿಡೋಣ ನಾವು. ಹಿಂಗೆ ತಗೊಳ್ಳಿ ಇದನ್ನ, ಕೆಳಗಡೆ ಬಿದ್ದದೆಲ್ಲ ಹೋಯ್ತದು. ಏನು ಕಾಲ ಹಿಂಗೆ ಇಟ್ಬಿಡಿನ. ಫಸ್ಟು ಈ ಕಡೆ ಮಾಡ್ತೀವಿ, ಆಮೇಲೆ ಈ ಕಡೆ ಮಾಡ್ತೀವಿ. ನಾವು ಇನ್ನೊಂದು 2-3 ಲೇಯರ್ ಹಾಕಿ ಬಾಳೆ ಸಾಧನ ನಮ್ಗೆ ಗೊತ್ತಾಗುತ್ತೆ ಹೋಗಿ. ನಾವು ಇನ್ನೊಂದು ಸ್ವಲ್ಪ ಹಿಂಗೆ ಹಾಕಿರ್ತೀವಿ. ಇವಾಗ ವಿಡಿಯೋ ಪಾಸ್ ಮಾಡ್ತಾರೆ, ಮತ್ತೆ ಒಂದು ಸ್ವಲ್ಪ ಬಾಳೆ ಬೇಕು ಹೊಸಾಗಿ ಅಂತ ತಾನೆ ನೋಡ್ತಾ ಇದ್ದೀವಿ. ಹೋಗಿ ಒಂದು ಸ್ವಲ್ಪ ತಗೊಂಡು ನೋಡಿ. ಇವಾಗ ಅದನ್ನ ಈ ತರ ಮಾಡಿದೀವಿ ಬಾಳೆಯಲ್ಲಿ. ನೆಕ್ಸ್ಟ್ ಇವಾಗ ಬೆಂಕಿ ಹಿಂಗಾಗಿದೆ ಸ್ವಲ್ಪ. ಏನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೆಂಕಿಲಿ ಸ್ವಲ್ಪ ಕೆಂಡ ಆಗ್ಬೇಕದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ಮಣ್ಣು ಈ ತರ ಕಲ್ಸಿಟ್ಕೊಂಡಿದೀವಿ. ನೆಕ್ಸ್ಟ್ ಸ್ಟೆಪ್ ಇದೇನೆ ಮಣ್ಣುದೆ, ಸ್ವಲ್ಪ ಕೆಂಡ ಆಗ್ಲಿ. ಇದು ಕೆಂಡ ಆಗೋಕ್ಕೋಸ್ಕರ ಕಾಯ್ತಾ ಇದೀನಿ ಗೈಸ್. ಒಂಥರ ಮಸ್ತ್ ಫೀಲ್ ಅನ್ಕೊಳ್ಳಿ ಈ ತರ ಎಲ್ಲ ಮಾಡಿದ್ರೆ. ಕುಳಾ ಓಯ್ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಗೈಸ್, ಅದೇ ಬಾಳೆ ಎಲೆ ನೋಡ್ಕೊಳ್ಳಿ. ನಮ್ಮ ಮನೆಯಿಂದರೆ ಅಲ್ಲಿಗೆ ಹೋಗೋಣ ಇವಾಗ ನನ್ನ ತಮ್ಮ ಬಾಳೆ ಎಲೆ ಕಿತ್ಕೊಬರಕ್ಕೆ. ಸಿಗ್ತಾನ? ಬಂದೆ ಅಲ್ಲಿ ಟಾರ್ಚ್ ಹೊಡಿತಾವ ನೋಡಿ ಗೈಸ್. ಕಾಡು ಮನ್ಸ್ರ ತರ ಕಿರ್ಚಾವು. ಸಿಕ್ತವನು ಕಿಲಿ ಅನ್ನು ನೋಡಿ ಗೈಸ್. ಅಲ್ಲ ಅವನಲ್ಲಿ ನನ್ನ ಮೇಲ್ಗಡೆಯಿಂದ ನಿಲ್ಸ್ಕೊಂಡು ಟಾರ್ಚ್ ಆಗ್ತಾ ಇದೀನಿ. ಮಾತಾಡೋ. ಏನ್ ಮಾತಾಡ್ಲು? ಅವ್ನು ಮಾತಾಡಲ್ಲ ಗೈಸ್. ಅವಾಗೆ ಮಣ್ಣು ಕಲ್ಸಿದ್ವಲ್ಲ ಗೈಸ್, ಆ ಮಣ್ಣನ್ನ ನೋಡಿ ಏನ್ ಮಾಡ್ತಾವನೆ ಅಂತ ಈ ತರ ಮಾಡ್ತಾ ಇದೀವಿ. ಈಗ ಅದಕ್ಕೆ ಸುತ್ತ ಫುಲ್ಲು ಸುತ್ತಾ ಇದೀವಿ ಬೇಯಿಸಕ್ಕೆ. ಐತೆ ಎಲ್ಲ ಫುಲ್ ಕವರ್ ಐತೆ. ಮಡಗಿ ಇವಾಗ ನೋಡಿ ಗೈಸ್, ಇವಾಗ ಮಡಗ್ತಾನ ಅದನ್ನ. ಬೆಂಕಿಲೋ ಸುಡಲ್ತೇನೋ. ಓಪನ್ ಆಗ್ಬಿಡ್ತು. ಓಪನ್ ಆಗೈತೆ, ಸ್ವಲ್ಪ ಓಪನ್ ಆಯ್ತು. ಹೊಡಿ ಮಣ್ಣಲ್ಗೆ. ಮಣ್ಣು ಇದಾಗ್ಲಿಲ್ಲ. ಸ್ವಲ್ಪ ಬೆಂದಾದ್ಮೇಲೆ ಇದೈತೆ ತಾನೆ, ಗಟ್ಟಿ ಐತೆ ತಾನೆ. ನೋಡಿ ಗೈಸ್, ಇವಾಗ ಬೆಂಕಿ ಹಾಕೋದೇ ಕಷ್ಟ ಗೈಸ್. ಅದಕ್ಕೆ ಅಯ್ಯೋ ಫುಲ್ಲು ಸುತ್ಕೋತೈತೆ ಅನ್ಕೊಳ್ಳಿ. ಗೊತ್ತಾ ಇಲ್ಲ ಗೈಸ್, ಅದೇ ಸ್ವಲ್ಪ ಟೆನ್ಷನ್. ಇಲ್ಲ ಏನಾರು ಎತ್ಕೊಂತೀನಿ. ಸಿಡ್ಬಾ ಮುಡ್ಗು. ಇವಾಗ ಅದನ್ನೆಲ್ಲ ಬೇಯಿಸಾಯ್ತು ಗೈಸ್. ಇವಾಗ ಅದನ್ನ ತೆಗಿತೀವಿ. ಇವಾಗ ನೋಡೋಣ ಹೆಂಗಾಗಿದೆ ಅಂತ. ಇದೆಲ್ಲ ಆಫ್ ಮಾಡಿದೀವಿ. ಈ ತರ ಆಗೈತೆ. ಅದು ಮಣ್ಣೆಲ್ಲ ತೆಗ್ದಿದೀವಿ. ಎತ್ಕೊಳ. ನನ್ನ ತಮ್ಮ ಎತ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಬಾಳೆ ಎಲ್ಲ ಆಲ್ಮೋಸ್ಟ್ ಸುಟ್ಟೋಗೈತಿ. ಇಲ್ಲಿಡು. ಇಲ್ಲ ಅದು ಬಾಳೆ ಎಲೆ ಮೇಲೆ ಇಟ್ಬೇಡ. ಇಲ್ಲಿಡು. ಓಪನ್ ಮಾಡಿ ಇವಾಗ. ನೋಡ್ಬೇಕು ಗೈಸ್ ಹೆಂಗಾಗೈತೆ ಅಂತ. ನೂರೆಲ್ಲ ಏನ್ ಸುಟ್ಟೋಗ್ಲಿಲ್ಲ, ಆಲ್ಮೋಸ್ಟ್ ಹಂಗೆ ಐತೆ. ಗಮ್ಮಂತ ಐತೆ ಅನ್ಕೊಳ್ರಿ ಮಾತ್ರ. ನೋಡ್ರಿ ಈ ತರ ಆಗೈತೆ. ನೋಡು ಈ ತರ ಆಗೈತೆ ಗೈಸ್. ಇವಾಗ ಎಲ್ಲ ಬೆಂದೈತೆ, ಚೆನ್ನಾಗಿ ಬೆಂದೈತೆ ಮಾತ್ರ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ರೀ. ನಿಜವಾಗ್ಲೂ ಸಾಕಾದಾಗಾಯ್ತು ಅನ್ಕೊಡ್ರಿ. ನೀವು ಟ್ರೈ ಮಾಡಿ ಒಂದ್ಸಲ. ಫೈನಲಿ ಈಗ ರೆಡಿ ಆಗೈತೆ ಗೈಸ್. ಎಲ್ಲ ಮುಗೀತು. ಇವಾಗ ತಿನ್ನೋದಷ್ಟೇ ಬಾಕಿ.
ನೋಡಿ ಯಾವಾಗ ಎಷ್ಟು ಕಾಣಿಸ್ತಾ ಇತ್ತು ಇವಾಗ ಇಷ್ಟೇ ಆಗಿರೋದು. ಅದ್ರ ಜೊತೆ ವಾಟರ್ ಮೆಲನ್ ಅಂಡ್ ಆಪಲ್ ಇದೆ. ಫೈರ್ ಕ್ಯಾಂಪ್ ವಿತ್ ನನ್ನ ತಮ್ಮ, ಇಲ್ಲಿ ನಾನು. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ತರ ವಿಡಿಯೋ, ಚೆನ್ನಾಗಿರೋ ವಿಡಿಯೋ ನೆಕ್ಸ್ಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆಲ್ರಿಗೂ ಟಾಟಾ, ಬಾಯ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.